ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ SATS ಆಟ್ ಸೋಷಲ್ ಯೂಟ್ಯೂಬ್ ಕನ್ನಡ ಚಾನಲ್. ಆತ್ಮೀಯ ಶಿಕ್ಷಕ ಬಂಧುಗಳೇ, ಬನ್ನಿ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಕಲಿಕಾ ಬಲವರ್ಧನೆ ಅಭ್ಯಾಸ ಪುಸ್ತಕದ 4ನೇ ತರಗತಿ ಕನ್ನಡ ವಿಷಯದ 3ನೇ ಕಲಿಕಾ ಫಲದ ಒಂದು ಚಟುವಟಿಕೆಗಳನ್ನು ನಾನಿವತ್ತು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೇನೆ. ಸೊ ಬನ್ನಿ ಈ ವಿಡಿಯೋ ಶುರು ಮಾಡೋಣ. ಶುರು ಮಾಡುವ ಮೊದಲು ನೀವೇನಾದರೂ ಮೊದಲ ಬಾರಿಗೆ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಹಾಗೂ ಕಲಿಕಾ ಬಲವರ್ಧನೆಯ ಮುಂದಿನ ಈ ವಿಡಿಯೋಗಳಿಗಾಗಿ ನಮ್ಮ SATS ಆಟ್ ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅಪ್ಡೇಟನ್ನು ಪಡಿತಾ ಇರಿ. ಬನ್ನಿ ಹಾಗಾದರೆ ವಿಡಿಯೋ ಶುರು ಮಾಡೋಣ. ಮೊದಲನೇದಾಗಿ ಕಲಿಕಾ ಫಲ 3. ಯಾವುದಪ್ಪ ಕಲಿಕಾ ಫಲ ಅಂದರೆ ವಿವಿಧ ಪರಿಸ್ಥಿತಿ ಮತ್ತು ಉದ್ದೇಶಗಳಿಗೆ ಸೂಚನಾ ಫಲಕದಲ್ಲಿ ಹಾಕುವ ಸೂಚನೆಗಳು, ವಸ್ತುಗಳ ಪಟ್ಟಿ, ಕತೆ, ಕವಿತೆ, ಪ್ರಬಂಧ, ಪತ್ರ ಇತ್ಯಾದಿ ಅನುಸಾರವಾಗಿ ಬರೆಯುತ್ತಾರೆ ಅಂತ 4ನೇ ತರಗತಿಯ ಕನ್ನಡ ಕಲಿಕಾ ಬಲವರ್ಧನೆಯ 3ನೇ ಕಲಿಕಾ ಫಲ ಇದು. ಸೊ ಇಲ್ಲಿ ಅನ್ವಯವಾಗ್ತಕ್ಕಂಥ ಪಾಠಗಳು ಯಾವಪ್ಪ ಅಂದರೆ ವೀರಮಾತೆ ಜೀಜಾಬಾಯಿ ಮತ್ತು ಪಾಠ 8 ತಾಯಿಗೊಂದು ಪತ್ರ ಅಂತ. ಇಲ್ಲಿ ಚಟುವಟಿಕೆವಾರು ಮಾಹಿತಿಯನ್ನು ನೋಡ್ತಾ ಹೋಗೋಣ. ಚಟುವಟಿಕೆ 1 ಇದೆ, ಹೋಟೆಲ್ ರಂಗಣ್ಣನಿಗೆ ಸೂಚನೆಗಳನ್ನು ನೀಡೋಣ ಅಂತ ಇದೆ. ಸೊ ಅಂದರೆ ಅರ್ಥ ಹೋಟೆಲ್ ಅಲ್ಲಿ ನಾವು ಕಾಣ್ತಕ್ಕಂಥ ಸೂಚನೆಗಳು ಯಾವ್ಯಾವು ಅಂತ ಈ ಒಂದು ಚಟುವಟಿಕೆಯಿಂದ ನಾವು ತಿಳ್ಕೊಬೇಕಾಗುತ್ತೆ. ಸೊ ಇಲ್ಲಿ ಹೋಟೆಲ್ನಲ್ಲಿ ಸಂಬಂಧಿಸಿದ ಸೂಚನೆಗಳು ಯಾವ್ಯಾವ ಬರ್ತವೆ ಅಂದರೆ ಕೈ ತೊಳೆಯುವ ಜಾಗ, ಕುಡಿಯುವ ನೀರು, ಮೆನು ಪಟ್ಟಿ, ಆಹಾರ ಪೋಲು ಮಾಡಬಾರದು, ಬಿಲ್ ಕೌಂಟರ್, ಸಾಲ ಕೇಳಿ ಸ್ನೇಹ ಕಳೆದುಕೊಳ್ಳಬೇಡಿ, ತಟ್ಟೆಯಲ್ಲಿ ಕೈ ತೊಳೆಯಬಾರದು. ಸೊ ಇವಿಷ್ಟು ಹೋಟೆಲಲ್ಲಿ ಕಂಡುಬರ್ತಕ್ಕಂಥ ಸೂಚನೆಗಳು. ಇವಲ್ಲದೆ ಬೇರೆ ಸೂಚನೆಗಳು ಕೂಡ ಕಂಡುಬರ್ಬೋದು. ನೀವು ಹೆಚ್ಚಿನ ಮಾಹಿತಿಗಾಗಿ ನೀವು ಅವುಗಳನ್ನು ಪರಿಗಣನೆ ತಗೊಳ್ಳಿ. ನೆಕ್ಸ್ಟ್ ಇಲ್ಲಿ ದರಪಟ್ಟಿಯನ್ನು ರಚಿಸೋಣ ಅಂತ ಇದೆ. ಇಲ್ಲಿ ಪಕ್ಕದಲ್ಲಿ ಆ ಒಂದು ದರಪಟ್ಟಿಯನ್ನು ಕೊಟ್ಟಿದ್ದಾರೆ. ಮತ್ತು ಈ ಕಡೆ ಬಲಭಾಗದಲ್ಲಿ ಚಿತ್ರಗಳನ್ನು ಕೊಟ್ಟು ನಾವು ದರಪಟ್ಟಿಯನ್ನು ಕಂಪ್ಲೀಟ್ ಮಾಡಬೇಕಾಗಿದೆ. ನೀವು ಪಕ್ಕದಲ್ಲಿ ಆ ಒಂದು ಯಾವ್ಯಾವ ಆಹಾರ ಪದಾರ್ಥಕ್ಕೆ ಎಷ್ಟೆಷ್ಟು ರೂಪಾಯಿ ಕೊಟ್ಟಿದ್ದಾರೆ ಅದನ್ನು ನೋಡಿ ಇಲ್ಲಿ ಚಿತ್ರಕ್ಕನುಸಾರವಾಗಿ ನೀವು ದರಪಟ್ಟಿಯನ್ನು ಬರೀಬೇಕಾಗುತ್ತೆ. ತುಂಬ ಈಸಿ ಇದೆ. ಅದಾದ ನಂತರ ದರಪಟ್ಟಿ ಇನ್ನು ಮತ್ತೊಂದು ಸರಿ ಇದೆ. ಇಲ್ಲಿ ಆಹಾರದ ಹೆಸರು ದರಪಟ್ಟಿ ರೂಪಾಯಿಗಳಲ್ಲಿದೆ. ಸೊ ನೀವು ಇಲ್ಲೇನು ದರಪಟ್ಟಿ ಇದೆಯಲ್ವಾ, ಈ ದರಪಟ್ಟಿಯನ್ನು ನೋಡಿ ಇದಕ್ಕೆ ನೀವು ಈ ಒಂದು ಚಟುವಟಿಕೆಯನ್ನು ಪೂರ್ಣಗೊಳಿಸಬೇಕಾಗಿದೆ. ಸೊ ನೆಕ್ಸ್ಟ್ ಹೋಗೋಣ. ಚಟುವಟಿಕೆ 3 ಸೂಚನೆಗಳನ್ನು ಬರೆಯೋಣ ಅಂತ ಇದೆ. ಸೊ ಇಲ್ಲಿ ಒಂದು ಉದ್ಯಾನವನದಲ್ಲಿ ಸಿಗ್ತಕ್ಕಂಥ ಸೂಚನೆಗಳನ್ನು ಇಲ್ಲೇನು ಮಾಡಿದ್ದಾರೆ, ಅಂಡರ್ಲೈನ್ ಮಾಡುವುದರ ಮೂಲಕ ಅವರು ತೋರಿಸಿದ್ದಾರೆ. ಹುಲ್ಲು ಹಾಸಿದ ಮೇಲೆ ನಡೆಯಬಾರದು, ಹೂಗಳನ್ನು ಕೀಳಬಾರದು, 10 ವರ್ಷದ ಒಳಗಿನ ಮಕ್ಕಳಿಗೆ ಮಾತ್ರ, ಎಡಕ್ಕೆ ತಿರುಗಿ, ಇವೆಲ್ಲ ಉದ್ಯಾನವನದಲ್ಲಿ ಕಂಡುಬರ್ತಕ್ಕಂಥ ಸೂಚನೆಗಳು. ಅದೇ ರೀತಿ ಆಸ್ಪತ್ರೆಯಲ್ಲಿ ಕಂಡುಬರ್ತಕ್ಕಂಥ ಸೂಚನೆಗಳು ಯಾವ್ಯಾವು ಅಂತ ಈ ಒಂದು ಚಟುವಟಿಕೆಯಲ್ಲಿ ನಾವು ಬರೀಬೇಕಾಗುತ್ತೆ. ಸ್ವಚ್ಛತೆಯನ್ನು ಕಾಪಾಡಿ, ಒಳಗೆ ಪ್ರವೇಶವಿಲ್ಲ, ಔಷಧಿ ಸಿಗುವ ಸ್ಥಳ, ತುರ್ತು ಚಿಕಿತ್ಸಾ ವಿಭಾಗ, ಧೂಮಪಾನ ಮಾಡಬಾರದು, ಇಲ್ಲಿ ಉಗುಳಬಾರದು, ಹೊರ ರೋಗಿಗಳ ವಿಭಾಗ, ವೈದ್ಯರ ಕೊಠಡಿ. ಸೊ ಇವಿಷ್ಟು ಆಸ್ಪತ್ರೆಯಲ್ಲಿ ಕಂಡು ಬರತಕ್ಕಂಥ ಸೂಚನಾ ಫಲಕಗಳು. ಇವಲ್ಲದೆ ಇನ್ನೂ ಹೆಚ್ಚಿನ ಸೂಚನೆಗಳು ಕೂಡ ಕಂಡು ಬರಬಹುದು. ನೆಕ್ಸ್ಟ್ ಚಟುವಟಿಕೆ 4ಕ್ಕೆ ಹೋಗೋಣ. ನನ್ನ ಮೆಚ್ಚಿನ ಊರು. ಸೊ ನಿಮ್ಮ ಮೆಚ್ಚಿನ ಊರು ಯಾವುದು, ಆ ಊರಿನ ಬಗ್ಗೆ ಒಂದು 4-5 ವಾಕ್ಯಗಳಲ್ಲಿ ಬರೆಯಿರಿ ಅಂತ ಇದೆ. ಸೊ ನೀವು ಏನು ಮಾಡ್ಬೋದು, ನಿಮ್ಮ ಊರಿನ ಬಗ್ಗೆ ಬರಿಬೋದು, ಆ ಪರಿಸರ ಹೇಗಿದೆ, ಆಚಾರ ವಿಚಾರಗಳ ಬಗ್ಗೆ ಬರಿಬೋದು, ನೀವು ಆ ಊರಲ್ಲಿ ಕಳೆದಂಥ ದಿನಗಳ ಬಗ್ಗೆ ಬರಿಬೋದು. ಓಕೆನಾ. ನಿಮ್ಮ ಸ್ನೇಹಿತರ ಜೊತೆಗೂಡಿ ಆಡಿರ್ತಕ್ಕಂಥ ದಿನಗಳ ನೆನಪು ಮಾಡಿ ಅಲ್ಲಿ ಬರಿಬೋದು. ನಿಮ್ಮ ಊರಲ್ಲಿ ನಡೀತಕ್ಕಂಥ ಯಾವುದಾದ್ರೂ ಪ್ರಸಿದ್ಧವಾದ ಜಾತ್ರೆ ಇದ್ದರೆ ಆ ಜಾತ್ರೆಯ ಬಗ್ಗೆ ನೀವು ಬರಿಬಹುದು. ಸೊ ಇಷ್ಟೆಲ್ಲ ನಿಮ್ಮ ಊರಿನ ಅಕ್ಕಪಕ್ಕ ಯಾವುದಾದ್ರೂ ಸ್ಮಾರಕಗಳಿದ್ದರೆ ಅದರ ಬಗ್ಗೆ ಬರಿಬೋದು. ಸೊ ಇವುಗಳನ್ನೆಲ್ಲ ಸೇರಿಸಿ ನಿಮ್ಮದೇ ಆದ ಒಂದು 4-5 ವಾಕ್ಯಗಳಲ್ಲಿ ನೀವೇನು ಮಾಡಬೇಕಾಗುತ್ತೆ, ನಿಮ್ಮ ಮೆಚ್ಚಿನ ಊರಿನ ಬಗ್ಗೆ ಬರೀಬೇಕಾಗುತ್ತೆ. ಸೊ ಇದು ಚಟುವಟಿಕೆ 5ಕ್ಕೆ ಹೋಗೋಣ. ಈ ಸೂಚನಾ ಫಲಕಗಳಿಗೆ ಸರಿ ಹೊಂದುವ ಸೂಚನೆಗಳನ್ನು ಬರೆಯಿರಿ ಅಂತ ಇದೆ. ನಾನು ಬರಿತಾ ಹೋಗ್ತೇನೆ. ಮೊದಲನೇದಾಗಿ ಆಸ್ಪತ್ರೆ ಇದೆ, 2ನೇದು ರಸ್ತೆಯಲ್ಲಿ ಮುಂದೆ ಹುಬ್ಬುಗಳಿವೆ, 3ನೇದು ಪಾದಾಚಾರಿಗಳ ರಸ್ತೆ, ಜೀಬ್ರಾ ಪಟ್ಟಿ ಅಂತ ಕರಿತೀವಲ್ವ, ಶಬ್ದ ಮಾಡಬಾರದು. ನೆಕ್ಸ್ಟ್ ಚಟುವಟಿಕೆ 6ಕ್ಕೆ ಹೋಗೋಣ. ಇಲ್ಲಿ ಒಂದು ಗ್ರಾಮ ಪಂಚಾಯಿತಿ ಅಧಿಕಾರಿಗೆ ಒಂದು ಮನವಿ ಪತ್ರವನ್ನು ಬರೀಬೇಕಾಗುತ್ತೆ. ಈ ವಿಷಯ ಏನಪ್ಪ ಅಂದರೆ ನಮ್ಮ ಶಾಲೆಗೆ ಒಂದು ಕೈತೋಟ ಮಾಡಿಸಬೇಕೆಂದು ಕೋರಿ ಶಹನಾ ಎನ್ನುವ ಹುಡುಗಿ ಪರಂದೂರು ಎನ್ನುವ ಗ್ರಾಮ ಪಂಚಾಯತಿಗೆ ಒಂದು ಪತ್ರವನ್ನು ಬರೀಬೇಕಾಗುತ್ತೆ. ಸೊ ಆ ಒಂದು ನಿಟ್ಟಿನಲ್ಲಿ ನೋಡೋದಾದರೆ ಇಲ್ಲಿ ಹಿಂದ ಬರೀತಿರತಕ್ಕಂಥ ಶಹನಾ 5ನೇ ತರಗತಿ ಶಾಲೆ ಹೆಸರು ಬರೀಬೇಕಾಗುತ್ತೆ.
ಇಲ್ಲಿ ದಿನಾಂಕವನ್ನು ಹಾಕಿ ಅದಾದ ನಂತರ ಯಾರಿಗೆ ಗ್ರಾಮ ಪಂಚಾಯತಿ ಅಧಿಕಾರಿ, ಯಾವ ಗ್ರಾಮ ಪಂಚಾಯತಿ ಅಂತ ಬರೀರಿ. ಆಮೇಲೆ ಮಾನ್ಯರೇ ಅಂತ ಇದೆ, ವಿಷಯ ನಮ್ಮ ಶಾಲೆಗೆ ಕೈತೋಟ ಮಾಡಿ ಕೊಡುವುದರ ಬಗ್ಗೆ ಅಂತ ಇದೆ. ಸೊ ಹಾಗೆ ನೀವು ಮೇಲ್ಕಂಡ ವಿಷಯಕ್ಕೆ ಸಂಬಂಧಪಟ್ಟಂತೆ ನಮ್ಮ ಒಂದು ಶಾಲೆಯಲ್ಲಿ ಯಾವುದೇ ರೀತಿಯ ಶಾಲಾ ಕೈತೋಟ ಇರುವುದಿಲ್ಲ. ಹಾಗಾಗಿ ಒಂದು ನರೇಗಾ ಯೋಜನೆಯಡಿ ನಮ್ಮ ಶಾಲೆಗೆ ಅವಶ್ಯಕವಾಗಿ ಒಂದು ಶಾಲಾ ಕೈತೋಟವನ್ನು ನಿರ್ಮಾಣ ಮಾಡಿ ಕೊಡಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ ಅಂತ ಒಂದು ಚಿಕ್ಕದಾದ ಒಂದು ಮನವಿ ಪತ್ರವನ್ನು ಬರೀಬೇಕಾಗುತ್ತೆ. ಇಲ್ಲಿ ತಮ್ಮ ವಿಶ್ವಾಸಿ ಶಹನ ಅಂತ ಬರೆದು ಈ ಪತ್ರವನ್ನು ಮುಗಿಸಿ. ನೆಕ್ಸ್ಟು ಸುಳಿವು ಪದ ಆಧರಿಸಿ ಕವಿತೆ ಬರೆಯೋಣ ಅಂತ ಇದೆ. ಇಲ್ಲಿ ಉಳಿಸಿ, ಬೆಳೆಸಿ, ನೀರು, ಕಾಡು, ಹಸಿರು, ಉಸಿರು ಅಂತ ಕೆಲವು ಪದಗಳನ್ನು ಬಳಸಿದ್ದಾರೆ. ಸುಳಿವು ಪದ ಕೊಟ್ಟಿದ್ದಾರೆ. ಇವುಗಳನ್ನು ಬಳಸಿ ನೀವು ನಿಮ್ಮದೇ ಆದಂಥ ಒಂದು ಕವನವನ್ನು ರಚನೆ ಮಾಡ್ಬೋದು. ನಾನು ನನ್ನದೇ ಆದ ಒಂದು ಕವನವನ್ನು ಇಲ್ಲಿ ಮಾದರಿಗಾಗಿ ಕೊಟ್ಟಿದ್ದೇನೆ. ಕಾಡು ಬೆಳೆಸಿ ನಾಡು ಉಳಿಸಿ, ನೀರು ಜೀವಜಲ, ಹಸಿರು ಜೀವ ಬಲ, ನೀರಿನಿಂದ ಕಾಡು, ಕಾಡಿನಿಂದ ಹಸಿರು, ಹಸಿರಿನಿಂದ ಉಸಿರು. ನೆಕ್ಸ್ಟು ಚಿತ್ರ ನೋಡಿ ಕತೆ ರಚಿಸೋಣ ಅಂತ ಇದೆ. ಸೊ ಇಲ್ಲಿ 2 ಚಿತ್ರವನ್ನು ಕೊಟ್ಟಿದ್ದಾರೆ. 2 ಚಿತ್ರಗಳಲ್ಲಿ ನೀವು ಯಾವುದೇ ಚಿತ್ರಕ್ಕೆ ಸಂಬಂಧಪಟ್ಟಂತೆ ಒಂದು ಕಥೆಯನ್ನು ನೀವು ನಿಮ್ಮದೇ ಆದ ಒಂದು ವಾಕ್ಯಗಳಲ್ಲಿ ಬರೆಯಬೇಕಾಗುತ್ತೆ. ಸೊ ಇದರಿಂದ ಮಕ್ಕಳಲ್ಲಿ ಸ್ವಂತ ವಾಕ್ಯ ರಚನೆ, ವಾಕ್ಯಗಳ ಒಂದಕ್ಕೊಂದು ಕೋಆರ್ಡಿನೇಷನ್ ಯಾವ ರೀತಿ ಬಳಸಿಕೊಂಡು ವಾಕ್ಯಗಳನ್ನು ಕಥೆಯನ್ನು ರಚನೆ ಮಾಡ್ತಾರೆ, ಒಂದು ಸಾಮರ್ಥ್ಯ ಈ ಒಂದು ಚಟುವಟಿಕೆಯಿಂದ ಮಕ್ಕಳಿಗೆ ನಾವು ಕಲಿಸ್ಬೋದಾಗಿದೆ. ಹಾಗಾದರೆ ಬನ್ನಿ ನೋಡೋಣ ಕಥೆ ಯಾವುದು ಅಂತ. ಮೇಲಿನ ಚಿತ್ರಗಳನ್ನು ಆಧರಿಸಿ ನಿನ್ನದೇ ಮಾತುಗಳಲ್ಲಿ ಒಂದು ಕಥೆಯನ್ನು ರಚಿಸಿ. ರಾಜು ಒಬ್ಬ ಬುದ್ಧಿವಂತ ವಿದ್ಯಾರ್ಥಿ. ಶಾಲೆಯಲ್ಲಿ ಓದುವುದರಲ್ಲಿ ಎಲ್ಲರಿಗಿಂತ ಮುಂದೆ ಇದ್ದನು. ಆದರೆ ಅವನು ಬಡವನಾಗಿದ್ದನು. ಅವನು ಶಾಲಾ ಹಂತದ ವಿದ್ಯಾಭ್ಯಾಸ ಮುಗಿಸಿ ಉನ್ನತ ವ್ಯಾಸಂಗ ಮುಂದುವರಿಸಲು ಈ ತಂತ್ರಜ್ಞಾನ ಯುಗದಲ್ಲಿ ಅವಶ್ಯಕವಾದ ಮೊಬೈಲ್ ಕಂಪ್ಯೂಟರ್ನಂತಹ ಸಲಕರಣೆಗಳ ಅವಶ್ಯಕತೆ ಇತ್ತು. ಬಡವನಾದ್ದರಿಂದ ಇವುಗಳನ್ನು ಖರೀದಿಸಲು ಆಗಲಿಲ್ಲ. ಯಾರೋ ಶಿಕ್ಷಣ ಆಸಕ್ತರು ಅವನಿಗೆ ಧನ ಸಹಾಯ ಮಾಡಿದರು. ಇದರ ಸಹಾಯದಿಂದ ರಾಜು ಉನ್ನತ ವ್ಯಾಸಂಗ ಮಾಡಿ ಉನ್ನತ ವೃತ್ತಿಯನ್ನು ಪಡೆಯುತ್ತಾನೆ. ಸೊ ಹೀಗೆ ನೀವು ನಿಮ್ಮದೇ ಆದ ಒಂದು ಸ್ವಂತ ಕಥೆಯನ್ನು ರಚನೆ ಮಾಡಿಕೊಳ್ಳಿ. ಸೊ ಇದಾದ ನಂತರ ನಿನ್ನ ಸುತ್ತಮುತ್ತ ಗಮನಿಸುವ ಕನಿಷ್ಠ 5 ಭಿತ್ತಿಪತ್ರಗಳ ಮಾಹಿತಿ ಸಂಗ್ರಹಿಸಿ ನೋಟ್ ಪುಸ್ತಕದಲ್ಲಿ ಬರೆಯಂತ ಇದೆ. ಇದು ಪ್ರಾಜೆಕ್ಟು. ಹಾಗಾದರೆ ನನ್ನ ಕಲಿಕೆ ಹೇಗಿದೆ ಅಂತ ಇದೆ. ಇಲ್ಲಿ ಸೂಚನಾ ಕಲಿಕೆಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಪ್ರಯತ್ನ, ತೃಪ್ತಿಕರ, ಸಂಪೂರ್ಣ ಅಂತ ಇದೆ. ಸೊ ಮಕ್ಕಳು ಒಂದು ಕಲಿಕೆಯನ್ನು ಗಮನಿಸಿ ಶಿಕ್ಷಕರು ಈ ಮಾಹಿತಿಯನ್ನು ಕೊಡಬೇಕಾಗಿದೆ. ಅರ್ಥಪೂರ್ಣ ವಾಕ್ಯವನ್ನು ರಚನೆ ಮಾಡುವುದು ಹಾಗೂ ಅವುಗಳ ಸಹಾಯದಿಂದ ಕಥೆ ರಚನೆ ಮಾಡುವುದನ್ನು ಪ್ರಯತ್ನಿಸಬೇಕು ಅಂತ ಈ ಒಂದು ಮಗುವಿಗೆ ನಾವು ಈ ಮಾಹಿತಿಯನ್ನು ಬರೆಯಬಹುದು. ಸೊ ಇದಿಷ್ಟು 4ನೇ ತರಗತಿಯ 3ನೇ ಕಲಿಕಾ ಫಲ ಕನ್ನಡ ವಿಷಯದ್ದು.